ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 5/3/2025 ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನಿಮಗೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಪ್ರಚಲಿತ ವಿದ್ಯಮಾನಗಳು ಅವೈಲೇಬಲ್ ಇದೆ. ಅಪ್ಡೇಟೆಡ್ ನೋಟ್ಸ್, ಕಂಪ್ಲೀಟ್ ಕವರಪ್ ಇರುತ್ತೆ, MCQಗಳು ವಿತ್ ಎಕ್ಸ್ಪ್ಲನೇಷನ್, ಒನ್ ಲೈನರ್ ನೋಟ್ಸ್ಗಳು, ಪೇಪರ್ ಕಲೆಕ್ಷನ್ಸ್, ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಇನ್ ಇಂಡಿಯಾ, ಹಾಗೆ ನಿಮಗೆ ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲನೇಷನ್ ಇರುವಂಥ ಶಾರ್ಟ್ ನೋಟ್ಸ್ಗಳು. ಈ 5 ಕ್ಯಾಟಗರಿಯಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ನೋಟ್ಸ್ ಅವೈಲೇಬಲ್ ಇರುತ್ತೆ ಒಂದು PDF ಅಲ್ಲಿ. ಜನವರಿ ಮತ್ತು ಫೆಬ್ರವರಿ ಮಂತ್ ಅವೈಲೇಬಲ್ ಇದೆ. 27 ಪರ್ ಮಂತ್ ಆಗುತ್ತೆ. ಬೇಕಾದಂಥವ್ರು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ 2024 ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ನಿಮಗೆ ಏನಾದ್ರು ಬೇಕು ಅಂದರೆ 120 ರೂಪೀಸ್ನ ಪೇ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗೆ ಇಲ್ಲಿ ಮಾಹಿತಿ ಇದೆ, ವಿಡಿಯೋನ ಪಾಸ್ ಮಾಡಿ ಪೇಮೆಂಟ್ ಮೆಥಡ್ ನೋಡ್ಕೋಬೋದು. ಮತ್ತು ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. 2025 ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟದ 2ನೇ ಹಂತ ಎಲ್ಲಿ ನಡೆಯುತ್ತೆ? ಸೊ ಇಂಪಾರ್ಟೆಂಟ್ ಕ್ವಶನ್ ಇದು. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟ ಏನಿದೆ ಅದು 2 ಹಂತಗಳಲ್ಲಿ ನಡೀತಾ ಇದೆ. ಮೊದಲನೇ ಹಂತ ಕಂಪ್ಲೀಟ್ ಆಗಿದೆ. 2ನೇ ಹಂತ ಗುಲ್ಮಾರ್ಗ್ನಲ್ಲಿ ನಡೆಯುತ್ತೆ. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟ 2025 2ನೇ ಹಂತ ಮಾರ್ಚ್ 9ರಿಂದ 12 ತನಕ ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನಲ್ಲಿ ನಡೆಯಲಿದೆ ಅಂತ ಭಾರತೀಯ ಕ್ರೀಡಾ ಪ್ರಾಧಿಕಾರ ತಿಳಿಸಿದೆ. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟ KIWG ಅಂತ ಕರಿತೀವಿ. ಇದರ ಮೊದಲನೇ ಹಂತ ಜನವರಿ 23ರಿಂದ 22 ತನಕ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆದಿತ್ತು. ಮಹಿಳೆಯರ ಒಳಾಂಗಣ ಶಾಟ್ಪುಟ್ನಲ್ಲಿ ಇತ್ತೀಚೆಗೆ ಹೊಸ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪನೆ ಮಾಡಿದಂಥವ್ರು ಯಾರು? ಪ್ರಶ್ನೆಗೆ ಸರಿಯಾದ ಉತ್ತರ ಕೃಷ್ಣ ಜಯಶಂಕರ್. 22 ವರ್ಷದ ಭಾರತೀಯ ಅಥ್ಲೀಟ್ ಕೃಷ್ಣ ಜಯಶಂಕರ್ ಒಳಾಂಗಣ ಶಾಟ್ಪುಟ್ನಲ್ಲಿ 16 ಮೀಟರ್ಗಿಂತ ಹೆಚ್ಚು ಎಸೆದ ಮೊದಲ ಭಾರತೀಯ ಮಹಿಳಾ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುವ ಮೂಲಕ ಇತಿಹಾಸವನ್ನು ನಿರ್ಮಾಣ ಮಾಡಿರುತ್ತಾರೆ. ಅಮೆರಿಕಾದ ಅಬುಕಕ್ನಲ್ಲಿ ನಡೆದ ಮೌಂಟೇನ್ ವೆಸ್ಟ್ ಇಂಡೋರ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಚಾಂಪಿಯನ್ಶಿಪ್ನಲ್ಲಿ 16.03 ಮೀಟರ್ ಎಸೆತವನ್ನು ಎಸೆಯುವ ಮೂಲಕ ಈ ಮೈಲುಗಲ್ಲನ್ನು ಅವರು ಸಾಧಿಸಿರ್ತಾರೆ. ನೆಕ್ಸ್ಟ್, ಇತ್ತೀಚೆಗೆ ಕೆಳಕಂಡ ಯಾವ ಕಂಪನಿಗೆ IRCTC ಜೊತೆ ನವರತ್ನ ಸ್ಥಾನಮಾನವನ್ನು ನೀಡಲಾಯಿತು? ಸೊ ಇದರ ಒಂದು ಲೀಸ್ಟ್ ಅನ್ನು ನಮ್ಮ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಮಹಾರತ್ನ, ನವರತ್ನ ಈ ಸ್ಥಾನಮಾನ ಹೇಗೆ ಸಿಗುತ್ತೆ ಮತ್ತು ಆ ಸ್ಥಾನಮಾನ ಪಡೆದಿರುವಂತಹ ಕಂಪನಿಗಳು ಯಾವುದು ಅಂತ ಒಂದು ಪಟ್ಟಿಯನ್ನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ನೋಡ್ಕೋಬಹುದು. SBK ಕನ್ನಡ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರಿ. ಸೊ IRFC ಅಂತ ಭಾರತ ಸರ್ಕಾರದ ಭಾರತೀಯ ರೈಲ್ವೆ ಹಣಕಾಸು ನಿಗಮ. IRFC ಅಂದರೆ ಭಾರತೀಯ ರೈಲ್ವೆ ಹಣಕಾಸು ನಿಗಮ ಅಂತ. ಮತ್ತು ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮ IRCTC ಎರಡಕ್ಕೂ ಕೂಡ ನವರತ್ನ ಎನ್ನುವ ಸ್ಥಾನಮಾನವನ್ನು ನೀಡಲಾಗಿದೆ. ಭಾರತದ 25ನೇ ಮತ್ತು 26ನೇ ನವರತ್ನ ಸ್ಥಾನಮಾನವನ್ನು ಇವು ಪಡ್ಕೊಂಡಿರ್ತವೆ. ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಾಗಿ ಇವು ಆಯ್ಕೆಯಾಗಿರ್ತವೆ. ಈ ಮಾನ್ಯತೆಗಳನ್ನ ಈ ಸಂಸ್ಥೆಗಳಿಗೆ ಆರ್ಥಿಕ ಸ್ವಾಯತ್ತತೆಯಲ್ಲಿ ಗಮನಾರ್ಹ ವರ್ಧನೆಯನ್ನು ಸೂಚಿಸುತ್ತೆ. ನೆಕ್ಸ್ಟ್, ಪ್ರಧಾನಿ ಮೋದಿ ಅವರು ಯಾವ ರಾಜ್ಯದಲ್ಲಿ ಒಂತರ ಪ್ರಾಣಿ ರಕ್ಷಣಾ ಕೇಂದ್ರವನ್ನ ಉದ್ಘಾಟನೆ ಮಾಡಿದ್ರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಗುಜರಾತ್ ರಾಜ್ಯದಲ್ಲಿ ಮೋದಿ ಅವರು ಈ ಒಂದು ಪ್ರಾಣಿ ರಕ್ಷಣಾ ಕೇಂದ್ರವನ್ನ ಉದ್ಘಾಟನೆ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಗುಜರಾತ್ ರಾಜ್ಯದ ಜಾಮ್ನಗರದಲ್ಲಿ ವಿಶ್ವದ ಅತಿದೊಡ್ಡ ವನ್ಯಜೀವಿ ರಕ್ಷಣೆ, ಪುನರ್ವಸತಿ ಮತ್ತು ಸಂರಕ್ಷಣಾ ಕೇಂದ್ರವಾದ ವಂಥಾರವನ್ನು ಉದ್ಘಾಟನೆ ಮಾಡಿರ್ತಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ರಿಲಯನ್ಸ್ ಫೌಂಡೇಶನ್ ಸ್ಥಾಪಿಸಿದ ಈ ಅತ್ಯಾಧುನಿಕ ಸೌಲಭ್ಯವು ರಿಲಯನ್ಸ್ನ ಜಾಮ್ನಗರದ ಸಂಸ್ಕರಣಾಗಾರ ಸಂಕೀರ್ಣದೊಳಗೆ 3,500 ಎಕರೆಗಳಲ್ಲಿ ವ್ಯಾಪಿಸಿದೆ. ಇದರಲ್ಲಿ 2,000ಕ್ಕೂ ಹೆಚ್ಚು ಜಾತಿಗಳಿಂದ ರಕ್ಷಿಸಲ್ಪಟ್ಟ 1.5 ಲಕ್ಷಕ್ಕೂ ಹೆಚ್ಚು ಪ್ರಾಣಿಗಳನ್ನು ನಾವು ಕಾಣಬಹುದು. ಅಂದ ಹಾಗೆ ಇಲ್ಲಿ ನಾವು ಗುಜರಾತ್ ಬಗ್ಗೆ ಮಾತಾಡ್ತಿದ್ದೀವಿ. ರಾಜಧಾನಿ ಗಾಂಧಿನಗರ ಆಗುತ್ತೆ. ರಾಜ್ಯಪಾಲರು ಆಚಾರ್ಯ ದೇವವ್ರತ್ ಅವರು, ಮುಖ್ಯಮಂತ್ರಿಗಳು ಭೂಪೇಂದ್ರ ಪಾಟೀಲ್ ಅವರು. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಋಷಿಕುಲ್ಯ ನದಿ ಯಾವ ರಾಜ್ಯದ ಮೂಲಕ ಹರಿಯುತ್ತೆ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಒಡಿಸ್ಸಾ. ಆಲಿವ್ ರಿಡ್ಲಿ ಆಮೆ ಮೊಟ್ಟೆಗಳನ್ನು ರಕ್ಷಿಸಲು ಗಂಜಂನ ಋಷಿಕುಲ್ಯ ನದಿಯ ಮುಖಭಾಗದ ಬಳಿ ಗೋಕರಕುಡದಿಂದ ಬಟೇಶ್ವರ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅರಣ್ಯ ಅಧಿಕಾರಿಗಳು ಪ್ರವೇಶವನ್ನು ನಿರ್ಬಂಧ ಮಾಡಿರ್ತಾರೆ. ಈ ಋಷಿಕುಲ್ಯ ನದಿ ಒಡಿಸ್ಸಾದ ಒಂದು ಪ್ರಮುಖವಾದ ನದಿಯಾಗಿದೆ.
ಕಂದಮಾಲ, ಕಾಂಜಂ ಮತ್ತು ಬೌದ್ಧ ಜಿಲ್ಲೆಗಳ ಮೂಲಕ ಇದು ಹರಿಯುತ್ತೆ. ಇದು ಪೂರ್ವ ಘಟ್ಟದ ದರಿಂಗಬಾಡಿ ಬೆಟ್ಟಗಳಲ್ಲಿ ಸುಮಾರು 1,000 ಮೀಟರ್ ಎತ್ತರದಲ್ಲಿ ಹುಟ್ಟುತ್ತೆ. ಭುವನೇಶ್ವರದ ಬಗ್ಗೆ ಮಾತಾಡ್ತಿರೋದ್ರಿಂದ ಅಲ್ಲಿಯ ಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಮೋಹನ್ ಚರಣ್ ಮಾಝಿ ಮತ್ತು ರಾಜಧಾನಿ ಭುವನೇಶ್ವರ. ರಾಜ್ಯಪಾಲರು ಹರಿಬಾಬು ಕಮ್ಮಂಪತಿ. ನೀವು ಯಾವುದೇ ಒಂದು MCQs ತಿಳ್ಕೊಳಕ್ ಹೋದಾಗ ರಾಜ್ಯಗಳು ಅಂತ ಬಂದಾಗ ಅಲ್ಲಿಯ ರಾಜಧಾನಿ, ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ ತಿಳ್ಕೊಂಡಿರಿ. ಜುವಾಂಗ ಬುಡಕಟ್ಟು ಪ್ರಾಥಮಿಕವಾಗಿ ಕೆಳಕಂಡ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. ತಮಿಳಿನಲ್ಲಿ ನೀವು ನೋಡಿರುವಂತಹ ಕ್ವಶನ್ ಕೂಡ ಇದ್ದಾನೆ. ಒಡಿಸ್ಸಾದಲ್ಲಿ ಇವು ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಜುವಾಂಗ ಬುಡಕಟ್ಟಿನ ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪದ ಮೇಲೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕಿಯೋಂಜಾ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ನಿಂದ ಕ್ರಮ ಕೈಗೊಂಡ ವರದಿಯನ್ನ ಕೋರಿದೆ. ಒಡಿಸ್ಸಾದ 62 ಬುಡಕಟ್ಟುಗಳಲ್ಲಿ 13 ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳಲ್ಲಿ ಜುವಾಂಗ್ ಒಂದಾಗಿರುತ್ತೆ. 2011ರ ಜನಗಣತಿ ಪ್ರಕಾರ ಜನಸಂಖ್ಯೆ ಸುಮಾರು 50,000 ಕಂಡುಬರುತ್ತೆ. ಅವರು ಮುಖ್ಯವಾಗಿ ಒಡಿಸ್ಸಾದ ಕಿಯೋಂಝಾರ್ ಮತ್ತು ದೆನಕಲ್ ಅನ್ನೋ ಜಿಲ್ಲೆಗಳಲ್ಲಿ ಕಂಡುಬರ್ತಾರೆ. ಅವರು ಆಸ್ಟ್ರೋ ಏಷಿಯಾಟಿಕ್ ಭಾಷೆಗಳಲ್ಲಿ ಮುಂಡಾ ಕುಟುಂಬದ ಭಾಗವಾಗಿರುವ ಜುವಾಂಗ್ ಭಾಷೆಯನ್ನ ಮಾತನಾಡ್ತಾರೆ. ಸೊ ರಾಜಧಾನಿ ಆಲ್ರೆಡಿ ನಿಮಗೆ ಗೊತ್ತು. ಭುವನೇಶ್ವರದ ನಮ್ಮ ಒಡಿಸ್ಸಾದ ಬಗ್ಗೆ ಮಾತಾಡ್ತಿರೋದ್ರಿಂದ ಕಳೆದ ಕ್ವಶನ್ನ ಸ್ಟ್ಯಾಟಿಕ್ಸ್ ರಿಪೀಟ್ ಆಗುತ್ತೆ ಇಲ್ಲಿ. ಇದು ಈ ಬುಡಕಟ್ಟು ಜನಾಂಗ ಪ್ರಾಥಮಿಕವಾಗಿ ಒಡಿಸ್ಸಾದಲ್ಲಿ ಕಂಡುಬರೋದ್ರಿಂದ ಒಡಿಸ್ಸಾದ ರಾಜಧಾನಿ ಭುವನೇಶ್ವರ. ಮೋಹನ್ ಚರಣ್ ಮಾಝಿ ಅವರು ಅಲ್ಲಿಯ ಮುಖ್ಯಮಂತ್ರಿಗಳು. ನೋಡಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಯಾವುದೇ ಒಂದು ರಾಜ್ಯದ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಗೊತ್ತಿರಬೇಕು. ರೀಸೆಂಟಾಗಿ ನಡೆದಿರುವಂತಹ ಕರೆಂಟ್ ಅಫೇರ್ಸ್ ರಾಜ್ಯ ಸಂಬಂಧಪಟ್ಟಿರೋದು, ಆ ರಾಜ್ಯದಲ್ಲಿರುವಂತಹ ರಾಜ್ಯ ಸರ್ಕಾರ, ಆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆಗಳು. ಉದಾಹರಣೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಪಂಚಭಾಗ್ಯಗಳನ್ನ ಜಾರಿಗೆ ತಂದಿದೆಯಲ್ಲ, ಅದೇ ರೀತಿ ನಮ್ಮ ನೆರೆಹೊರೆಯ ರಾಜ್ಯಗಳ ಬಗ್ಗೆ ತಿಳ್ಕೊಬೇಕಾದಾಗ ರೀಸೆಂಟಾಗಿ ಅವರು ತಂದಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ನೀವು ತಿಳ್ಕೊತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್, ಭಾರತದಲ್ಲಿ ಮಹಿಳಾ ಉದ್ಯಮಶೀಲತೆಯನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಯಾವ ಸಚಿವಾಲಯ ಸ್ವಾವಲಂಬಿನಿ ಅನ್ನೋ ಉಪಕ್ರಮವನ್ನು ಪ್ರಾರಂಭ ಮಾಡಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದಂಥ ಉತ್ತರ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ. ಕೇಂದ್ರದ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಹಾಗೂ ನೀತಿ ಆಯೋಗ ಇಬ್ಬರು ಸೇರ್ಕೊಂಡು ಮಹಿಳಾ ಉದ್ಯಮಶೀಲತೆಯನ್ನು ಉತ್ತೇಜನ ಮಾಡಬೇಕು ಅಂತ ಹೇಳಿ ಸ್ವಾವಲಂಬಿನಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಕೇಂದ್ರ ಸಚಿವರಾದ ಜಯಂತ್ ಚೌಧರಿ ಅವರು ಮಾರ್ಚ್ 1ನೇ ತಾರೀಕು ಚಾಲನೆಯನ್ನು ಕೊಟ್ಟಿರ್ತಾರೆ ಮೀರತ್ನ ಚೌಧರಿ ಚರಣ್ ಸಿಂಗ್ ವಿವಿಯಲ್ಲಿ. ಈ ಒಂದು ಉಪಕ್ರಮ ಏನಪ್ಪಾ ಅಂದ್ರೆ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಮಹಿಳಾ ವಿದ್ಯಾರ್ಥಿಗಳಿಗೆ ಉದ್ಯಮಶೀಲತಾ ಮನಸ್ಥಿತಿ, ಅವರಿಗೆ ಸಂಪನ್ಮೂಲಗಳು ಮತ್ತು ಮಾರ್ಗದರ್ಶನಗಳನ್ನು ನೀಡಬೇಕು ಅನ್ನೋದೇ ಇದರ ಪ್ರಮುಖವಾದ ಉದ್ದೇಶವಾಗಿದೆ.